ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧೃತಿ ಡಿವೋಷನಲ್ ಚಾನಲ್ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕಡೆಯ ಕಾರ್ತಿಕ ಸೋಮವಾರದ ದೀಪಾರಾಧನೆ ಮಾಡುವಂಥದ್ದು. ಇಂದು ನಾನು ನಿಮಗೆ ಕಾರ್ತಿಕ ಸೋಮವಾರ ದಿವಸ ನಮಗೆ ಸೋಮ ಪ್ರದೋಷವೂ ಕೂಡ ಇರೋದ್ರಿಂದ ಯಾವ ರೀತಿ ನಾವು ಶಿವನ ಪೂಜೆ ಮಾಡಬೇಕು, ಯಾವೆಲ್ಲ ವಸ್ತುಗಳಿಂದ ನಾವು ಅಭಿಷೇಕ ಮಾಡಬೇಕು, ಈಗ ಏನು ಮಾಡಬೇಕು ಏನು ಮಾಡಬಾರ್ದು, ಸಾಕಷ್ಟು ಒಂದು ವಿಚಾರಗಳನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ನಮಗೆ 17ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4:40 ಪ್ರಾರಂಭವಾಗಿರುವಂಥದ್ದು. 18ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 7:13 ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಆಚರಣೆ ಮಾಡಬೇಕಾದಂಥದ್ದು 17ನೇ ತಾರೀಕು ಸೋಮವಾರ ಆಗಿರುತ್ತದೆ. ಹಾಗೆಯೇ ಅಂದಿನ ದಿವಸ ನಾನು ಈಗಾಗಲೇ ಹೇಳಿದಾಗೆ ನಿಮಗೆ ಸೋಮ ಪ್ರದೋಷವೂ ಕೂಡ ಆಗಿರೋದ್ರಿಂದ ನಮಗೆ ಪ್ರದೋಷ ಕಾಲ ಅಂತ ಬಂದಾಗ ಸಾಯಂಕಾಲ 5:50 8:20 ತುಂಬ ಒಳ್ಳೆಯ ಸಮಯ. ಆ ಒಂದು ಸಮಯದಲ್ಲಿ ನಾವು ಶಿವನ ಪೂಜೆ ಮಾಡಬೇಕಾಗುತ್ತದೆ. ಅದರ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಅಂದರೆ, ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಆದಷ್ಟು ಬೆಳಿಗ್ಗೆ 6 ಗಂಟೆ ಒಳಗೆ ನೀವು ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಒಂದು ಪಕ್ಷದಲ್ಲಿ ನಿಮಗೆ ಆ ಒಂದು ಸಮಯ ತಪ್ಪಿದ್ದೇ ಆದಲ್ಲಿ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ನೀವು ಅಭಿಷೇಕ ಪೂಜೆಯನ್ನು ಮಾಡಿಕೊಳ್ಳಬಹುದು. ಇದು ಕಡೆಯ ಕಾರ್ತಿಕ ಸೋಮವಾರ ಜೊತೆಯಲ್ಲಿ ಸೋಮ ಪ್ರದೋಷದ ವಿಶೇಷತೆ. ಈಗ ಬನ್ನಿ ನಾವು ಶಿವನ ಪೂಜೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ಒಂದು ಪೂಜೆಯನ್ನು ಮಾಡ್ಕೋಬೇಕು ಅನ್ನೋದು ತಿಳಿಸಿಕೊಡ್ತಾ ಇದ್ದೀನಿ. ಬೆಳಿಗ್ಗೆ ನಿಮಗೆ ಆಗಲೇ ಹೇಳಿದಾಗೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ಮೊದಲು ಗಣಪನಿಗೆ ನಮಸ್ಕಾರ ಮಾಡ್ಕೋಬೇಕು. ಅಂದರೆ ಗಣಪನಿಗೆ ನೀವು ಒಂದು ನಮಸ್ಕಾರ ಮಾಡಿಕೊಂಡು ಗಣೇಶನ ಬಳಿ ಕೇಳ್ಕೋಬೇಕು, ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ರೀತಿಯಲ್ಲಿ ನಾನಿವತ್ತು ಪೂಜೆಯನ್ನು ಮಾಡಬೇಕು, ನೀನು ಕೂಡ ನನಗೆ ಅದೇ ರೀತಿಯಲ್ಲಿ ನನಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಗಣೇಶನ ಕೇಳಿಕೊಂಡು ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿ ನಂತರದಲ್ಲಿ ನಿಮ್ಮ ಕುಲದೇವರಿಗೂ ನಮಸ್ಕಾರ ಮಾಡಿಕೊಂಡು ಅದರ ನಂತರದಲ್ಲಿ ನೀವು ಈ ಒಂದು ಶಿವನ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಶಿವನ ಪೂಜೆ ಅಂತ ಬಂದಾಗ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಅಭಿಷೇಕ. ಶಿವನಿಗೆ ಅಭಿಷೇಕ ಅಂದರೆ ತುಂಬ ಪ್ರಿಯವಾದದ್ದು. ಹಾಗಾಗಿ ಈ 5 ದ್ರವಗಳಿಂದ ನೀವು ಅಭಿಷೇಕ ಮಾಡಿದರೆ ತುಂಬ ಶ್ರೇಷ್ಠವಾದದ್ದು. ಯಾವುದಪ್ಪ 5 ದ್ರವಗಳು ಅಂತಂದರೆ, ನೀರು ಅಂದರೆ ಜಲಾಭಿಷೇಕ, ಅದರೊಳಗೆ ರುದ್ರಾಕ್ಷಿ ಅಥವಾ ಬಿಲ್ವ ಪತ್ರೆಯನ್ನು ಹಾಕಿ ಶಿವನಿಗೆ ಒಂದು ಜಲಾಭಿಷೇಕ ಮಾಡಿ ತುಂಬಾ ಒಳ್ಳೆಯದು. ನಿಮ್ಮದೇ ಒಂದು ಏನಾದರೂ ಜೀವನದಲ್ಲಿ ಅದೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ತಾ ಹೋಗ್ತೀರಾ. ನಂತರದ ಅಭಿಷೇಕ ಹಾಲಿನಿಂದ ಅಭಿಷೇಕ. ಹಾಲು ಅಂತ ಬಂದಾಗ ಹಸಿ ಹಾಲನ್ನೇ ತೆಗೆದುಕೊಳ್ಬೇಕು ಮತ್ತು ಕಾಯಿಸಿರಬಾರದು. ಹಸಿ ಹಾಲಿನಿಂದ ಅಭಿಷೇಕ ಮಾಡಿಕೊಳ್ಳಿ. ಅದರ ನಂತರದಲ್ಲಿ ಮತ್ತೆ ವಿಶೇಷವಾದ ಒಂದು ಅಭಿಷೇಕ ಅಂತಂದರೆ ನೋಡಿ, ಬೆಲ್ಲದ ನೀರು ಅಥವಾ ಕಬ್ಬಿಣದ ಹಾಲಿಂದ ನೀವು ಅಭಿಷೇಕ ಮಾಡಿ. ಪ್ರದೋಷ ಸಮಯವೂ ಕೂಡ ಆಗಿರೋದ್ರಿಂದ ನೀವು ಆದಷ್ಟನ್ನು ಕಬ್ಬಿನ ಹಾಲು ನಿಮಗೆ ಸಿಕ್ಕೇ ಸಿಗುತ್ತಲ್ಲ, ನೀವು ಇರುವಂಥ ಊರಿನಲ್ಲಿ ಕಬ್ಬಿನ ಹಾಲು ತೆಗೆದುಕೊಂಡು ಬಂದು ನೀವು ಅಲ್ಲಿ ಅಭಿಷೇಕ ಮಾಡಿಕೊಳ್ಳಬಹುದು. ಮತ್ತೊಂದು ಏನಪ್ಪ ಅಂತಂದರೆ ಎಳ್ನೀರಿನಿಂದ ಅಭಿಷೇಕ ಮಾಡಿಕೊಳ್ಳುವಂಥದ್ದು, ಅದು ಕೂಡ ತುಂಬಾ ಒಳ್ಳೆಯದು. ಶಿವನಿಗೆ ನೀವು ಎಳ್ನೀರಿನಿಂದ ಅಭಿಷೇಕ ಮಾಡಿ. ಹಾಗೆಯೇ ಈಗ ಒಂದು ಪಕ್ಷದಲ್ಲಿ ನಿಮಗೆ ಈಗ ಮನೆಯಲ್ಲಿ ಮಾಡೋದಕ್ಕೆ ಆಗದೇ ಹೋದಾಗ ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡಿಲ್ಲ ಅಂತಂದರೆ ನೀವು ದೇವಸ್ಥಾನದಲ್ಲಿಯೂ ಸಹ ತೆಗೆದುಕೊಂಡು ಹೋಗಿ ಕೊಡಬಹುದು. ಅಲ್ಲಿ ಕೂಡ ಅಭಿಷೇಕ ಮಾಡ್ತಾರೆ. ನಿಮ್ಮ ಹೆಸರಿನಲ್ಲಿ ತುಂಬಾ ಒಳ್ಳೆಯದಾಗುತ್ತಾ ಹೋಗುತ್ತದೆ. ನಂತರದಲ್ಲಿ ಕೊನೆಯ ಒಂದು ಅಭಿಷೇಕ ಅಂತಂದರೆ ಪಂಚಾಮೃತ ಅಭಿಷೇಕ. ನಿಮಗೆ ಗೊತ್ತಿರುವಂಥದ್ದೇ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇನ್ನಷ್ಟನ್ನು ಹಾಕಿ ನಾವು ಅಭಿಷೇಕವನ್ನು ಮಾಡ್ತೇವೆ. ಪಂಚಾಮೃತ ಅಭಿಷೇಕ ತುಂಬಾ ಒಳ್ಳೆಯದು. ಹಾಗೆ ಅದರ ಜೊತೆಯಲ್ಲಿ ಹಣ್ಣುಗಳನ್ನು ಸೇರಿಸಿಕೊಂಡು ನೀವು ಅಭಿಷೇಕ ಮಾಡಿ ಒಳ್ಳೆಯದಾಗ್ತಾ ಹೋಗುತ್ತದೆ. ಈ ರೀತಿಯಾಗಿ ನೀವು ಜಲಾಭಿಷೇಕ ಮತ್ತು ಹಾಲಿನಿಂದ ಅಭಿಷೇಕ ಮತ್ತು ಒಂದು ಕಬ್ಬಿನ ಹಾಲಿನಿಂದ ಅಭಿಷೇಕ, ತೆಂಗಿನ ನೀರಿನಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ, ಇದರಲ್ಲಿ ಎಷ್ಟು ಮಾಡಬೇಕು ಅಂತ ಹೇಳೋದಿಲ್ಲ. ಯಾವುದಾದರೂ ಒಂದನ್ನು ನೀವು ಅಭಿಷೇಕವಾಗಿ ಮಾಡಿಕೊಂಡು ನಂತರದಲ್ಲಿ ನೀವು ಶಿವನಿಗೆ ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ಅರ್ಚನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬಿಲ್ವ ಪತ್ರೆ ಸಿಕ್ಕರೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಕೊಳ್ಳಿ. ನಿಮಗೆ ಬಿಲ್ವ ಪತ್ರೆ ಸಿಗದೇ ಹೋದಾಗ ನಿಮ್ಮ ಮನೆಯಲ್ಲಿ ನೀವು ಒಂದು ಶಿವನಿಗೆ ಪ್ರಿಯವಾದ ವಿಭೂತಿಯನ್ನು ಇಟ್ಕೊಂಡಿರ್ತೀರ, ಅದರಿಂದನೂ ಕೂಡ ನೀವು ಒಂದು ಅರ್ಚನೆಯನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೆ ಈಗ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಳ್ಳಿರ್ತಿಲ್ಲ, ಆದಷ್ಟು ಸ್ನಾನ ಮಾಡುವಂಥ ನೀರಿಗೆ ಆದಷ್ಟು ಸ್ವಲ್ಪ ಮಟ್ಟಿಗೆ ಅದನ್ನು ತುಳಸಿ ಎಲೆಗಳನ್ನು ಹಾಕಿಕೊಂಡು ನೀವು ಸ್ನಾನ ಮಾಡಿ. ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ.
ಇನ್ನು ಉಪವಾಸ ಅಂತ ಬಂದಾಗ ಈಗ ಪ್ರದೋಷ ಪೂಜೆ ಮಾಡುವಂಥವರು ಸಂಪೂರ್ಣವಾಗಿ ಉಪವಾಸ ಇದ್ದೇ ಇರ್ತಾರೆ. ಸಾಮಾನ್ಯವಾಗಿ ನೀವು ಕಡೆ ಕಾರ್ತಿಕ ಸೋಮವಾರ ಅಂತ ಪೂಜೆ ಮಾಡುವಂಥವರು ಉಪವಾಸವಿದ್ದು ಆಚರಣೆ ಮಾಡಿ. ಯಾವಾಗ ನಾವು ಉಪವಾಸ ಬಿಡಬೇಕು ಅಂತಂದರೆ ರಾತ್ರಿ ನೀವು ಪ್ರದೋಷ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇನ್ನು ಉಪವಾಸ ಹಿಡಿದಾಗ ನೀವು ಏನೆಲ್ಲ ಒಂದು ಉಪವಾಸ ಯಾವ ರೀತಿ ಮಾಡಬಹುದು ಅಂತಂದರೆ ಏನಪ್ಪ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ ಇರ್ತಾರೆ. ಸಂಪೂರ್ಣವಾಗಿ ಉಪವಾಸ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಏನಾದರೂ ಒಂದು ಹಾಲು ಹಣ್ಣು ತೆಗೆದುಕೊಳ್ಳಬಹುದು. ಅಥವಾ ನೀವು ಏನು ಒಂದು ತಿಂಡಿ ಮಾಡಿಕೊಂಡಿರ್ತೀರ, ಒಂದು ಅವಲಕ್ಕಿ ಉಪ್ಪಿಟ್ಟು, ಈ ರೀತಿಯಾಗಿ ನೀವು ಆದಷ್ಟನ್ನು ಸೇವನೆ ಮಾಡ್ಬೋದು. ಹಾಗೆಯೇ ಇನ್ನೊಂದು ಫಲಹಾರ ಅಂತ ಅಂದರೆ ಇಡೀ ದಿವಸವೂ ಕೂಡ ಹಾಲು ಹಣ್ಣು ಇಷ್ಟನ್ನೇ ತೆಗೆದುಕೊಂಡು ಉಪಹಾರ ಮಾಡುವಂಥದ್ದು, ಅಂದರೆ ಉಪವಾಸ ಮಾಡುವಂಥದ್ದು. ಇನ್ನು ಈ ರೀತಿಯಾಗಿ ಅಂದರೆ ನಿಮಗೆ ತುಂಬ ನಾವು ಆರೋಗ್ಯವಾಗಿದ್ದೀವಿ, ನಾವು ಎಲ್ಲ ರೀತಿಯಲ್ಲಿ ಉಪವಾಸ ಮಾಡಿ ಆಚರಣೆ ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಖಾಲಿ ಹೊಟ್ಟೆಯಲ್ಲಿ ಇದ್ದು ದೇವರ ಪೂಜೆ ಮಾಡಬೇಕು. ಶಿವನಿಗೆ ಅಭಿಷೇಕ ಅರ್ಚನೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಉಪವಾಸವನ್ನು ಬಿಡುವುದು ತುಂಬಾ ಒಳ್ಳೆಯದು. ಇನ್ನು ನಾನು ನಿಮಗೆ ದೀಪಾರಾಧನೆ ಹೇಳಲೇಬೇಕು. ಇದು ನಾವು ಬರೀ ಶಿವನ ಪೂಜೆ ಅಂತ ಅಷ್ಟೇ ಮಾಡೋದಿಲ್ಲ. ಕಡೆ ಕಾರ್ತಿಕ ಅಂದರೆ ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ವಿಷ್ಣುವಿಗೂ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆನೂ ಸಹ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪ್ರತೀಕವಾಗಿ ನೀವು ಏನು ಮಾಡಬೇಕು ಅಂತಂದರೆ ಕಡೆ ಕಾರ್ತಿಕ ಸೋಮವಾರದಲ್ಲಿ ಮನೆಯೊಳಗೆ ನೀವು ಶಿವನ ಪೂಜೆ ಮಾಡಿರ್ತೀರ, ದೀಪಾರಾಧನೆ ಮಾಡಿರ್ತೀರ. ಹೊರಭಾಗದಲ್ಲಿ ತುಳಸಿಯ ಮುಂದೆ ನೀವು ಆದಷ್ಟು 365 ಬತ್ತಿಯ ದೀಪಾರಾಧನೆ ಮಾಡಿ. ಹಾಗೆ ದೇವಸ್ಥಾನದಲ್ಲಿ ಸಹ ಮಾಡಬಹುದು, ಮನೆಯಲ್ಲೂ ಸಹ ಮಾಡಬಹುದು. ಅದರ ಜೊತೆಯಲ್ಲಿ ಆಕಾಶ ದೀಪಾರಾಧನೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. 9 ದೀಪಾರಾಧನೆ ಮಾಡುವಂಥದ್ದು. ಆ ಒಂದು ದೀಪಾರಾಧನೆ ಮಾಡಿ. ಹಾಗೆ ಬೆಲ್ಲದ ದೀಪಾರಾಧನೆ ಮಾಡಬಹುದು, ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು. ಹಾಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು 2 ತೆಂಗಿನಕಾಯಿಯನ್ನು ಇಟ್ಟು ದೀಪಾರಾಧನೆ ಮಾಡಿ, ತುಂಬಾ ಒಳ್ಳೆಯದು. ಆಮೇಲೆ ಈಗ ಇನ್ನೊಂದು ಬಾಳೆಹಣ್ಣಿನ ದೀಪಾರಾಧನೆ ಮಾಡಬಹುದು, ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು, ಆಕಾಶ ದೀಪಾರಾಧನೆ ಮಾಡಬಹುದು, 365 ಬತ್ತಿ ದೀಪಾರಾಧನೆ, 21 ದೀಪಾರಾಧನೆ, ಹೀಗೆ ಸಾಕಷ್ಟು ದೀಪಾರಾಧನೆಗಳಿದ್ದಾವೆ. ಯಾವುದು ನಿಮಗೆ ಮಾಡುವುದಕ್ಕೆ ಆಗದೇ ಇದ್ದರೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ದೀಪಾರಾಧನೆ ಮಾಡಿ. ಕೊನೆ ಕಾರ್ತಿಕ ಸೋಮವಾರದಲ್ಲಿ ಶಿವನ ಬಳಿ ಕೇಳ್ಕೊಳ್ಳಿ, ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳಿ. ಏನಪ್ಪ ಅಂತ ಅಂದರೆ ಎಲ್ಲ ದೇವರಿಗಿಂತ ಶಿವ ಅನುಗ್ರಹ ಮಾಡುವುದೇ ಶಿವ ಅಂತೆ. ಹಾಗಾಗಿ ಶಿವನ ಬಳಿ ನೀವೆಲ್ಲ ಕೋರಿಕೆ ಕೇಳಿಕೊಂಡು ವಿಶೇಷವಾಗಿ ಪೂಜೆ ಮಾಡಿಕೊಂಡು ಶಿವನಿಗೆ ಒಂದು ದೀಪಾರಾಧನೆ ಮಾಡಿ, ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆಯೇ ನೀವು ಈ ಒಂದು ಕಾರ್ತಿಕ ಸೋಮವಾರದಲ್ಲಿ ಏನು ಮಾಡಬಾರದು ಅನ್ನೋದಾದರೆ ಆ ಒಂದು ಸೋಮವಾರ ದಿವಸ ಆದಷ್ಟನ್ನು ಕೂದಲನ್ನು ಕಟ್ ಮಾಡುವಂಥದ್ದು, ಅಥವಾ ಮನೆಯಲ್ಲಿ ಜಗಳ ಮಾಡುವಂಥದ್ದು, ಅಥವಾ ಕೂಗಾಟ ಮಾಡುವಂಥದ್ದು, ನಿಂದನೆ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಅಥವಾ ಅಕ್ಕಪಕ್ಕದವರ ಹತ್ರ ಜಗಳ ಮಾಡುವಂಥದ್ದು, ಇವು ಯಾವುದನ್ನು ಕೂಡ ನೀವು ಮಾಡಿಕೊಳ್ಳದೆ ಹೋಗಬೇಡಿ. ಆಮೇಲೆ ಮಾಂಸಾಹಾರ ಸೇವನೆ ಮಾಡೋದಕ್ಕೆ ಬರೋದೇ ಇಲ್ಲ. ಅದರ ಜೊತೆಯಲ್ಲಿ ಮನೆಯಿಂದ ಆದಷ್ಟು ಹೊರಭಾಗದಲ್ಲಿ ನೀವು ಹೋಗಿ ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಿಬಿಟ್ಟರೆ ತುಂಬಾ ಒಳ್ಳೆಯದು. ಆಮೇಲೆ ಉಪವಾಸ ಇದ್ದು ಯಾರೆಲ್ಲ ಶಿವನ ಪೂಜೆ ಮಾಡ್ತಾ ಇರ್ತೀರೋ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಲೇಬಾರದು. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನೀವು ಕೆಲವೊಂದು ಪರಿಹಾರವನ್ನು ಮಾಡಿಕೊಂಡು ನೀವು ಶಿವನ ಪೂಜೆ ಮಾಡಿದರೆ ಖಂಡಿತವಾಗಿಯೂ ನೀವು ಶಿವನ ಅನುಗ್ರಹಕ್ಕೆ ಒಳಪಡ್ತೀರಾ. ನಂತರ ದಿವಸ ನಾನು ನಿಮಗೆ ಮಾರ್ಗಶಿರ ಮಾಸದ ಪೂಜೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ನಿಮಗೆ ತಿಳಿಸಿಕೊಟ್ಟಿರೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.